ಯಾವ ಊರಿಂದ ಬಂದಿದಂದ್ರೆ ಕೋಲಾರದಿಂದ ಬಂದಿರೋದು. ಕೋಲಾರದಲ್ಲಿ ಹಬ್ಬದ ಇಡ್ಲಿ ಸುಮ್ಮನೆ ರೀ. ಗಾಡಿ ಎಷ್ಟು ಹ್ಯಾಂಡಲ್ ಇರುತ್ತೋ ಅಷ್ಟು ಹಾಳಾಗುತ್ತೆ. ನೀವು ಹಿಂದೆ ಇರಬೇಕು. ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ರೆ ಚೆನ್ನಾಗಿ ಇಂಟ್ಕೊಂಬತ್ತಾರೆ ಗಾಡಿನ. ಅಣ್ಣ ನಿಮ್ ಹುಡುಗ ಇಲ್ಲಿ SRJ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ಆಫ್ ಮಾಡ್ಕೊಂಡು ಅವನೇನೋ ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದ. ನೀವೆಲ್ಲ ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡಿಬಿಟ್ರಿ. ಅವರೇ ಮಾಡಿದ್ರು. ಹಲೋ ಬ್ರೋ ಇಲ್ಲೇನೋ ಸ್ಟಾರ್ಟೇ ಆಗ್ತಲ್ಲ. ಪೆಟ್ರೋಲ್ ಆನ್ ಮಾಡಿದ್ರಾ? ಆನ್ ಮಾಡಿದೀನಿ. ಪೆಟ್ರೋಲ್ ಇಲ್ಲ ಆನ್ ಮಾಡಿದ್ರಾ? ಹೆಂಗ ಆನ್ ಮಾಡಿದ್ರಿ? ಮ್ಯಾಲ ಏನಂದೆ ಇನ್ನೊಂದ್ಸಲ ಹೇಳು. ಹೆಂಗ ಆನ್ ಮಾಡಿದ್ರಿ? ಮ್ಯಾಲ 1 ಲೀಟ್ರ್ ಮೇಲಿತ್ತು ಅಂದರೆ ಮೇಲ್ಗಡೆನೆ ಮಾಡ್ಕೊಬೇಕು. ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರಿ. ಯಾವತ್ತಿದ್ರು 2 ಲೀಟ್ರ್ ಕಮ್ಮಿ ಇರಲೇಬೇಕು. ಯಾಕಂದರೆ ನೀವು ಫುಲ್ ಟ್ಯಾಂಕ್ ಮಾಡಿಸೋದ್ರಿ ಅಂದರೆ ಕೆಳಗಡೆಗೆ ಹೋಗ್ಬಿಡುತ್ತೆ ಆಯಿಲೆಲ್ಲ. ಆಮೇಲೆ ಬೆಳಗ್ಗೆ ಶೇಕ್ ಮಾಡೋಕ್ಕಾಗಲ್ಲ. ಗುರು ಫುಲ್ ರೆಡಿ ಆಯಿತು. ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಕೋಲಾರದಿಂದ ಬಂದಿರೋದು. ಕೋಲಾರಕ್ಕೆ ಹೋಗ್ತಾರೆ. ಚೆನ್ನಾಗೈತೆ ಗಾಡಿ, ಫುಲ್ಲು ಮಸ್ತಾಗೈತೆ. ಕೋಲಾರದವ್ರನ್ನ ಯಾರನ್ನ ನೋಡಿದ್ರೆ ಈ ಗಾಡಿನ ಟೆಸ್ಟ್ ಮಾಡಿ ಓಡಿಸಿ ನೋಡ್ರಿ. ಬೇಕಿದ್ರೆ ಹೋಗ್ಬಿಟ್ಟು ನಮ್ಮ ಹತ್ರ ಬರೋ ಗಾಡಿ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಗುರು ಇಲ್ಲಿ ಹಿಂದೆ ಕುಂತವ್ರು ನೋಡ್ರಿ, ಅವರೇ ಗಾಡಿ ಪರ್ಚೇಸ್ ಮಾಡ್ಕೊಂಡಿದ್ದು. ನೋಡ್ರಿ ಹೆಂಗೈತೆ 5 ಸ್ಪೀಡು. ಕೋಲಾರದವರು ಗುರು ಇವರು. ಗಾಡಿ ಕಂಡೀಷನ್ನು 2031ವರೆಗೂ FC 5 ಸ್ಪೀಡ್ ಗೇರ್ ಬಾಕ್ಸು, 5 ಸ್ಪೀಡ್ ಚೈನ್ಸ್ ಪ್ಯಾಕೆಟು, ಪಲ್ಸರ್ ಡಿಸ್ಕ್ ಸೆಟಪ್ಪು, ಟ್ಯಾಂಕು ಶೀಲ್ಡು ಎಲ್ಲ ಪೈಂಟಿಂಗ್ ಆಗಿರೋದು. ರೀಸ್ಟೋರ್ ಗಾಡಿ, ಮೋಟೋ ಡಿ ಟೈರು, ಪವರ್ ಕಾರ್ಬೇಟ್ರು 30 mm ಮೋಟೋ. ಆಮೇಲೆ ಕಾಯಿಲ್ ಇನ್ಕ್ರೀಸ್ ಮಾಡಿ, ಹೆಡ್ಲೈಟು LED, ಆಮೇಲೆ Z ಮೀಟ್ರು, ಆಮೇಲೆ ಕ್ಯಾಲ್ಕುಲೇಷನ್ ಇನ್ಬಿಲ್ಟು. ಆಮೇಲೆ ಬೋರು ಅಷ್ಟೇ ಪವರ್ಗೋಸ್ಕರ ಕೋಟಿಂಗ್ ಮಾಡಿದ್ದೀವಿ. ಹೆಡ್ನು ಫೇಸ್ ಮಾಡಿಸಿದ್ದೀವಿ ಪವರ್ ಮ್ಯಾಚಿಂಗಿಗೆ, ಕ್ಯಾಲ್ಕುಲೇಷನ್ ಸೆಟ್ ಆಗಲಿ ಅಂತ. ಎಲ್ಲ ರೀಸ್ಟೋರ್ ಗಾಡಿ. ಪ್ಲಸ್ಸು ಫ್ರಂಟಲ್ಲಿ ಪಲ್ಸರು ಡಿಸ್ಕ್ ಸೆಟಪ್ಪು. ಕರ್ನಾಟಕ ಒರಿಜಿನಲ್ಲು, ಕರ್ನಾಟಕ KA06 ನಂಬರು, ತುಮಕೂರು ಗಾಡಿನೇ. ನಮ್ಮ ಗ್ಯಾರೇಜ್ ಹತ್ರ ಇನ್ನೊಂದು ಸೆಟ್ಟು ಟ್ಯಾಂಕು ಶೀಲ್ಡ್ ಐತೆ, ಪ್ಲಸ್ ಇನ್ನೊಂದು ಸೆಟ್ಟು ಡಬಲ್ ಸ್ಟೆಪ್ಪು ಸೀಟ್ ಐತೆ. ಅವ್ರಿಗೆ ತೋರಿಸ್ತೀವಿ. ಇದೇ ಬೇಕು ಅಂದರೆ ಇದೇ ತಗೊಳ್ಳಿ, ಇಲ್ಲ ಅದು ಬೇಕು ಅಂದರೆ ಅದನ್ನು ತಗೊಳ್ಳಿ. ಅವ್ರ ಚಾಯ್ಸಿಗೆ ಬಿಟ್ಬಿಡ್ತೀವಿ. ಅವ್ರು ಯಾವ್ದು ಹೇಳ್ತಾರೋ ಅದನ್ನ ಹಾಕ್ಕೊಡ್ತೀವಿ. ಟ್ಯಾಂಕು ಶೀಲ್ಡು ಪ್ಲಸ್ಸು ಸೀಟು ನೋಡ್ರಿ ಗುರು. ಪ್ಲಸ್ಸು ಕ್ವಿಕ್ ಥ್ರಾಟಲ್ ಐತೆ, ಝೆಡ್ಡಿನ ಕೀ ಸೆಟ್ಟು, Z ಮೀಟ್ರ್ ಐತೆ, ಪಲ್ಸರ್ ಡಿಸ್ಕ್ ಸೆಟಪ್ಪು. ನೋಡ್ರಿ ಯಾವ ಥರ ಐತೆ ಗಾಡಿ ಅಂತ ಲಕ್ಷಣವಾಗಿ. ಎಷ್ಟು ಕಡಕ್ಕಾಗೈತೆ. ಸೀಟು ಮತ್ತು ಟ್ಯಾಂಕು ಶೀಲ್ಡು 2 ಆಪ್ಷನಲ್ಲೂ ತೋರಿಸ್ತೀವಿ. ಯಾವ್ದು ಬೇಕು ಅಂತ ಚಾಯ್ಸ್ ಮಾಡ್ಕೊಳ್ಳಿ ಬ್ರಾ. ಆಮೇಲೆ ಕಂಪಲ್ಸರಿ ಗಾಡಿ ನಿಲ್ಲಿಸ್ಬೇಕಾದ್ರೆ ನೀವು ಪೆಟ್ರೋಲ್ ಆಫ್ ಮಾಡಲೇಬೇಕು. ಕಂಪಲ್ಸರಿ ಆಫ್ ಮಾಡಬೇಕು. ಆಮೇಲೆ ಮಾರ್ನಿಂಗ್ ಟೈಮ್ ನೀವು ಎತ್ತಬೇಕಾದ್ರೆ ಒಂದ್ಸಲಿ ಗಾಡಿನ ಹಿಂದೆ ಮುಂದೆ ಫ್ರಂಟ್ ಬ್ರೇಕ್ ಇಟ್ಕೊಂಡು ಹಿಂಗೆ ಆಡಿಸ್ರಿ. ಯಾಕಂದರೆ ಪೆಟ್ರೋಲು ಆಯಿಲು ಮಿಕ್ಸ್ ಆಗಿರುತ್ತಲ್ಲ, ಕೆಳಗಡೆಗೆ ಹೋಗಿ ಆಯಿಲ್ ಸೇರ್ಕೊಂಬಿಟ್ಟಿರ್ತದೆ. ನೀವು ಮಿಕ್ಸ್ ಮಾಡಿದ್ರೆ ಗಾಡಿ ಮಿಕ್ಸ್ ಆದಾಗ ಪೆಟ್ರೋಲ್ ಆಯಿಲು ತೂಟಿ ಆಯಿಲ್ ಮಿಕ್ಸ್ ಆಗುತ್ತೆ, ಅವಾಗ ಸರಿ ಹೋಗುತ್ತೆ. ಏನಾರ ಡೌಟ್ ಇದ್ದರೆ ಕೇಳ್ರಿ ಬ್ರೋ. 40 16 ಹಾಕ್ಸೋರಿ ಬ್ರೋ. 60 ಹಾಕಿಸ್ರಿ. 100 ರೂಪಾಯಿ ಪೆಟ್ರೋಲ್ಗೆ 60 ml ಆಯಿಲು 60 ml ಆಯಿಲು. ಡೈಲಿ ಮಾರ್ನಿಂಗ್ ಎತ್ಬೇಕಾದ್ರೆ ಗಾಡಿ ಶೇಕ್ ಮಾಡಿರಿ. ಗಾಡಿ ನಿಲ್ಲಿಸ್ಬೇಕಾದ್ರೆ ಪ್ರತಿ ಸಲಿನೂ ಪೆಟ್ರೋಲ್ ಆಫ್ ಮಾಡಿರಿ. 500 ಕಿಲೋಮೀಟ್ರ್ ಓಡೋವರೆಗೂ 60 ಮೇಲೆ ಹೋಗ್ಬೇಡ್ರಿ. ಡಬಲ್ ಹಾಕ್ಬೇಡ್ರಿ. ಏನು ಸೀಟ್ ಯಾವುದೇ ಇರಲಿ, ಇದಿರಲ್ಲ ಇದೇ ಇರಲ್ಲ ಟ್ಯಾಂಕು ಶೀಲ್ಡು ಇದೆಯಲ್ಲ, ಇದೇ ಸೆಟಪ್ಪೇ ಸಾಕಾ ಗ್ಯಾಸ್? ಅವರು ಇದೇ ಸೆಟಪ್ಪೇ ಸಾಕು ಅಂದರು. ಅವೆರಡು ಆಪ್ಷನ್ ತೋರಿಸಿದ್ದು ಎಕ್ಸ್ಚೇಂಜ್ಗೆ. ಅವ್ರು ಬೇಡ ಇದೇ ಸೆಟಪ್ಪೇ ಇರಲಿ ಸ್ಟಾಕಲ್ಲಿ ಅಂತ ಹೇಳೋರೆ. ನೀವು ಚಿಕ್ಕ ಪುಟ್ಟವು ಡೌಟಾಗಿ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದರೆ ಗಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಪ್ರತಿ ಬೆಳಗ್ಗೆನೂ ನಾನು ಹೇಳ್ದಂಗೆ ಶೇಕ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಬೇಕು. ನಿಮಗೆ 1-2 ಕಿಕ್ಕಿಗೆ ಸ್ಟಾರ್ಟ್ ಆಗಲಿಲ್ವಾ? ಬರ್ರಿ ಇಲ್ಲಿ ಚೌಕ ಐತೆ ನೋಡಿರಿ. ಇದನ್ನು ಮೇಲೆ ಎತ್ಕೊಂಡು ಕಿಕ್ ಕೊಡಿರಿ. ಈಗ ಮೇಲೆ ಎತ್ತೈತೆ. ಗಾಡಿ ಸ್ಟಾರ್ಟ್ ಆಯ್ತಿದ್ದಂಗೆ ನೀವು ವಾಪಸ್ ಇಳಿಸ್ಬೇಕು. ಆಮೇಲೆ ಇಳಿಸೋದು ಮರ್ತ್ಬಿಟ್ಟು ಹಂಗೆ ಓಡಾಡಿಸ್ಬಿಟ್ಟಿರ ಪೆಟ್ರೋಲ್ ಜಾಸ್ತಿ ಹೋಗ್ಬಿಡುತ್ತೆ. ಆಮೇಲೆ ಇಂಜಿನ್ ಪವರ್ ಕಮ್ಮಿ ಆಗುತ್ತೆ. ಸೇಮ್ ಅದೇ ಅದು ಎತ್ತಲ್ದಂಗೆ ಹೊಡೀರಿ. ಸ್ಟಾರ್ಟ್ ಆಗಲಿಲ್ವಾ ಚೌಕ್ ಎತ್ಕೊಂಡು ಹೊಡೀರಿ. 2 ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ವಾಪಸ್ ಚೌಕ್ ಇಳಿಸ್ಕೊಂಡು ಗಾಡಿ ರೇಸ್ ಮಾಡ್ಕೊಂಡು ಹೋಗ್ರಿ. ಮೇಲ್ಗಡೆಗೆ ಮಾಡ್ಕೊಬೇಕು. ಇದು ಆಫು, ಇದು ಮೇಲೆ. ಇದು ಆಫು ಮೇಲೆ. ವಾರಕ್ಕೆ ಒಂದ್ಸಲಿ ಆದರೂ ವಾಶ್ ಮಾಡಿಸ್ರಿ. ಗಾಡಿ ಮಾತ್ರ ಯಾರಿಗೂ ಕೊಡಬೇಡಿ ಬ್ರೋ. ಗಾಡಿ ಎಷ್ಟು ಹ್ಯಾಂಡಲ್ ಇರುತ್ತೋ ಅಷ್ಟು ಹಾಳಾಗುತ್ತೆ. ನೀವು ಹಿಂದೆ ಇರಬೇಕು. ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ರೆ ಚೆನ್ನಾಗಿ ಇಂಟ್ಕೊಂಬತ್ತಾರೆ ಗಾಡಿನ ಬ್ರೋ. ಡಿಸ್ಕು ಒಂದೊಂದು ಸೆಟಪ್ಪಲ್ಲಿ ಒಂದೊಂದು ಥರ ಪ್ರೈಸ್ ಇರುತ್ತೆ. ಪಲ್ಸರ್ದು ಎಲ್ಲ ಬೆಸ್ಟೇ. 12,000 ಒಳಗಡೆದು ಹಾಕಿದ್ರೆ ಇವೆಲ್ಲ ವೀಕ್ ಇರುತ್ತೆ. ಎಲ್ಲನೂ ಆಕ್ಸಿಡೆಂಟ್ ಆಯಿತು ಅಂದರೆ ಕಟ್ ಆಯ್ತವೆ. ನಾವು ಕಾಸ್ಟ್ಲಿದು ಹಾಕ್ಸಿದ್ರೆ ಸ್ಟ್ರೆಂತ್ ಇರುತ್ತೆ. ಗಾಡಿ ನೋಡಿ ಪರ್ಚೇಸ್ ಮಾಡೋಣ, ನಮ್ಮ ಹತ್ರನೇ ತಗೊಬೇಕು ಅಂತ 2 ವೀಕ್ ಬ್ಯಾಕು ಮಾಡಿದ್ರು ಬ್ರೋ. ಇನ್ನು 2 ವೀಕ್ ಬರ್ತೀವಿ, ಗಾಡಿ ಇದ್ದರೆ ಪರ್ಚೇಸ್ ಮಾಡ್ತೀವಿ, ಅದನ್ನೇ ಇಲ್ಲಾಂದರೆ ಬಿಲ್ಡ್ ಮಾಡಿಕೊಡ್ರಿ ಅಂತ.
ಹೆಂಗೋ ಅವ್ರ ಪುಣ್ಯಕ್ಕೆ ಆ ಗಾಡಿ ಇತ್ತು. ಕೋಲಾರದಲ್ಲಿ ಯಾರ ಹತ್ರನೂ ಗಾಡಿ ಅಷ್ಟಿಲ್ಲ, ತಗೊಳ್ಳೋಣ ಅಂತ ಬಂದಿದ್ದೀನಿ ಅಂತ ಅಂದರು. ನಮ್ಮ ಗಾಡಿ ತಗೊಂಡೋಗಿ ಅಲ್ಲೇ ಕೋಲಾರದಲ್ಲಿ ಹಬ್ಬ ಇಡ್ಲಿ ಸುಮ್ಮನೆ ರೀ ಗುರು. ಇವಾಗ ಈ ಗಾಡಿ ನೋಡೋಕ್ಕೆ ಅಂತ ಬಂದವ್ರೆ. ಅವರು ಟೆಸ್ಟ್ ಡ್ರೈವ್ ನೋಡ್ಬಿಟ್ಟು 5 ಸ್ಪೀಡ್ ಇದು ಸೇಲ್ಗೆ ಹಾಕಿದೆ ಹುಡಿಕೊಂಬಂದವ್ರೆ. ಬನ್ನಿ ಬ್ರೋ, ಟೆಸ್ಟ್ ಡ್ರೈವ್ ಮಾಡ್ಬೋರ್ರಿ. ಎಫ್ ಸಿನೂ ಅಷ್ಟೇ 2031ವರೆಗೂ ಫ್ರೆಶ್ ಎಫ್ ಸಿ, 5 ವರ್ಷ ಆಗ 31ವರೆಗೂ ಎಫ್ ಸಿ ಐತಿ. ನೋಡ್ರಿ ನಿಧಾನಕ್ಕೆ ಹೋಗಿ ಬರ್ರಿ. ಇಂಜಿನ್ ಆಗೈತಿ ಇವಾಗ, ಒಂದು ಮೀಡಿಯಮಾಗಿ ಹೋಗಿ ಬರ್ರಿ. ಸೌಂಡ್ ಸಾಕಾದಾಗ ಓಪನ್ ಆಯ್ತದ ಅದು. ಇವಾಗ ಅದು RX 5 ಸ್ಪೀಡ್ ಕನ್ವರ್ಟ್ ಮಾಡಿದ್ದು ನೋಡ್ಕೊಂಬರಕ್ಕೆ ಒಂದು ರೌಂಡ್ ಚೆಕ್ಕಿಂಗಿಗೆ ಹೋಗೋರೆ. ಬರಲಿ ಏನು ರೆಸ್ಪಾನ್ಸ್ ಮಾಡ್ತಾರೆ, ಏನು ಹೇಳ್ತಾರೆ ಅಂತ ನೋಡೋಣ. ಅದ್ರ RC ಕಾರ್ಡು ಇಲ್ಲೇ ಐತೆ, ಅವ್ರ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ಬ್ಯಾಲೆನ್ಸ್ ಇರೋದು. ಬ್ರಾ ಯಾವ ಊರಿಂದ ಬಂದಿದ್ದಂದರೆ? ಕೋಲಾರಿಂದ. ನೀವು ಇವ್ರು ಮುಂಚೆನೇ ಮಾಡಿದರು ಒಂದ್ಸಲಿ, ಅವಾಗಲೇ ಒಂದು 2 ವೀಕ್ ಬ್ಯಾಕೆ ಮಾಡಿದರು ಬರ್ತೀನಿ ಅಂತ. ಬರಲಿಲ್ಲ, ಇವತ್ತು ಬಂದವ್ರಿ. ಅಣ್ಣ ನಿಮ್ ಹುಡುಗ ಇಲ್ಲಿ SRJ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ಆಫ್ ಮಾಡ್ಕೊಂಡು ಅವನೇನೋ ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದ. ನೀವೆಲ್ಲ ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡಿಬಿಟ್ರಿ. ಮಗ ಅವರಿಗೆ ಫೋನ್ ಮಾಡಿಬಿಟ್ಟು ಪೆಟ್ರೋಲ್ ಮೇಲ್ಗಡೆಗೆ ಮಾಡ್ಕೊಳಕ್ಕೆ ಕೇಳ್ರಿ. ನಮ್ಮ ಹುಡುಗ ಮಾಡಿದ್ದು ಆಫ್ ಮಾಡ್ಕೊಂಡು ಅವ್ರ ಗಾಡಿ ಪೆಟ್ರೋಲ್ ಆನ್ ಮಾಡ್ಕೊಳಕ್ಕೆ ಹೇಳು ಅಂತ. ಅವರೇ ಮಾಡಿದ್ರು. ಹಲೋ ಬ್ರೋ ಇಲ್ಲೇನು ಸ್ಟಾರ್ಟೇ ಆಗ್ತಾಯಿಲ್ಲ. ಪೆಟ್ರೋಲ್ ಆನ್ ಮಾಡಿದ್ರಾ? ಆನ್ ಮಾಡಿದ್ದೀನಿ. ಬಂದೆ ತಡೀರಿ. ಪೆಟ್ರೋಲ್ ಆಫ್ ಮಾಡಿದ್ರೆ ಯಾವಾಗ ಆನ್ ಮಾಡಿದ್ರಿ? ಇವಾಗಲೇ ಆನ್ ಮಾಡಿದ್ದು, ಆಫ್ ಆಗಿತ್ತು. ಹೊಡೀರಿ ಈಗ. ಬರ್ರಿ ಎತ್ಕೊಳ್ರಿ ಗಾಡಿ, ಅದು ಅಲ್ಲೇ ಹೋಗೋಣ. ಪೆಟ್ರೋಲ್ ಆಫ್ ಮಾಡ್ಕೊಂಬಿಟ್ಟಿರಂಗೆ ಅವ್ರೆ, ಆನ್ ಮಾಡ್ಕೊಂಡಿಲ್ಲ, ಹಂಗೆ ಹೋಗೋರಿ. ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತವ್ರೆ. ಬರ್ರಿ ಹೋಗಿ ಚೆಕ್ ಮಾಡೋಣ. ಪೆಟ್ರೋಲ್ ಇಲ್ಲ ಆನ್ ಮಾಡಿದ್ರಾ? ಹೆಂಗೆ ಆನ್ ಮಾಡಿದ್ರಿ? ಹಿಂಗಿತ್ತು. ಹಾಂ ಏನಂದೆ ಇನ್ನೊಂದ್ಸಲ ಹೇಳು. ಹಿಂಗಿತ್ತು. ಹಾಂ ಮೇಲ್ಗಡಿಗೆ ಮಾಡಿರಿ. ಇಲ್ರಿ, ಅದು ಕೆಳಗಡೆ 1 ಲೀಟ್ರ್ ಒಳಗಿದ್ರೆ ಅಷ್ಟೇ ಅದು ವರ್ಕ್ ಆಗೋದು. 1 ಲೀಟ್ರ್ ಮೇಲಿತ್ತು ಅಂದರೆ ಮೇಲ್ಗಡೆನೇ ಮಾಡ್ಕೊಬೇಕು. ಇಲ್ಲ ಭಯ ಪೆಟ್ರೋಲು ಖಾಲಿ ಆಗ್ಬಿಟ್ಟು ನೋಡ್ರಿ ನಮ್ಮ ಮನೆ ಪುರ ಎಲ್ಲ ಆಯಿತು ಗುರು. ಇವಾಗ ಪೆಟ್ರೋಲ್ ಬಂಕಿಗೆ ಹೋಗಿ ಯಾವ ಥರ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ತೋರಿಸ್ಕೊಟ್ಟು ಕಳಿಸ್ತೀನಿ. ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರಿ. ಯಾವತ್ತಿದ್ರು 2 ಲೀಟ್ರ್ ಕಮ್ಮಿ ಇರಲೇಬೇಕು. ಯಾಕಂದರೆ ನೀವು ಫುಲ್ ಟ್ಯಾಂಕ್ ಮಾಡಿಸೋದ್ರಿ ಅಂದರೆ ಕೆಳಗಡೆಗೆ ಹೋಗ್ಬಿಡುತ್ತೆ ಆಯಿಲೆಲ್ಲ. ಆಮೇಲೆ ಬೆಳಗ್ಗೆ ಶೇಕ್ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ 600 ರೂಪಾಯಿ ಪೆಟ್ರೋಲ್ ಹಾಕ್ರಿ. ಇದು 10 ಲೀಟ್ರ್ ಟ್ಯಾಂಕ್ ಇದು. ಯಾವಾಗಲೂ 8 ಲೀಟ್ರ್ ಒಳಗೆ ಇರಲಿ ಗೈಸ್. ಈಗ ಇಷ್ಟು ದಿನ ಈ ಗಾಡಿ ನಮ್ಮ ಹತ್ರನೇ ಆಯಿತು. ಗಾಡಿ ಹೋಗ್ತಾ ಇರೋದಕ್ಕೆ ಬೇಜಾರಾಗ್ತೈತೆ ನಿಜವಲ್ಲೂ. ನಮ್ಮ ಮನೆ ಕೆಳಗಡೆನೇ ಇರೋದು ಯಾವಾಗಲೂ ಗಾಡಿ. ಬ್ರೋ ಖುಷಿನಾ? ಗಾಡಿ ಚೆನ್ನಾಗಾಯ್ತಾ? ಥ್ಯಾಂಕ್ಸ್ ಬ್ರೋ, ನಮ್ಮನ್ನು ನಂಬಿ ಬಂದು ಪರ್ಚೇಸ್ ಮಾಡ್ತಿರೋದಕ್ಕೆ. ಯಾವುದೇ ಥರ ಮೋಸ ಏನಿಲ್ಲ. ಗಾಡಿ ಹಂಗೆ ಜೀನಿಯನಾಗೈತೆ. ಬೇರೆಯವ್ರು ಹೆಂಗೆ ಗೊತ್ತಿಲ್ಲ, ನಮ್ಮ ಹತ್ರನೇ ಬ್ರ್ಯಾಂಡ್ ಥರ ಒಂಥರ ಬಿಲ್ಡ್ ಮಾಡೋಕ್ಕೋಸ್ಕರ ನಾವು ಮಾಡ್ತಾ ಇರೋದು ಇದೆಲ್ಲ. ಗಾಡಿ ಚೆನ್ನಾಗೈತೆ, ಚೆನ್ನಾಗಿ ನೋಡ್ಕೊಳ್ರಿ. ಯಾರಿಗೂ ಕೊಡಬೇಡ್ರಿ. ಸಿಂಗಲ್ ಹ್ಯಾಂಡಲ್ ಮೇಂಟೈನ್ ಮಾಡಿರಿ. ಹುಷಾರಾಗಿ ಹೋಗ್ರಿ. 60 ಒಳಗೆ ಹೋಗ್ರಿ. ನೀವೆಷ್ಟು 500 ಕಿಲೋಮೀಟ್ರ್ವರೆಗೂ ಇನ್ನೂ ಈಗ ಎಷ್ಟು ಓಡೈತೆ? 20. ಅಲ್ಲಿಗೆ ಇನ್ನೂ 2400 ಓಡೋವರೆಗೂ ಟೋಟಲ್ಲು 500 ಒಳಗೆ 60 ಒಳಗೆ ಓಡಾಡ್ರಿ. 2,400 ಅನ್ಕೊಳ್ರಿ. ಇಲ್ಲ ಅಂದರೆ 2,500 ನಾನು ಇದರಲ್ಲಿ 60 ಒಳಗೆ ಓಡಾಡ್ಕೊಳ್ರಿ. ಡಬಲ್ ಹಾಕ್ಬಿಡ್ರಿ. ಗಾಡಿ ಹೋಗ್ತಾ ಇರೋದು ಬೇಜಾರಾಗ್ತೈತೆ. ಎಷ್ಟು ದಿನ ನಾನು ಓಡಾಡ್ಸ್ಕೊಂಡಿದ್ದಕ್ಕೆ. ಸರಿ ಬ್ರೋ, ಆಯಿತು. ಹುಷಾರಾಗಿ ಹೋಗ್ರಿ. ಥ್ಯಾಂಕ್ಸ್ ಬ್ರೋ. ಆಯಿತು. ಕೋಲಾರ ಅಲ್ವಾ? ಕಿ 60 ಒಳಗೆ ಹೋಗ್ರಿ. ತಡೀರಿ, ಗಾಡಿ ಸ್ಟಾರ್ಟ್ ಮಾಡಿರಿ. ಬಿಡ್ರಿ ಎಸ್ಲೇಟ್ರು. ಸರಿ ಬ್ರೋ, ಹುಷಾರಾಗಿ ಹೋಗ್ರಿ. ನಿಧಾನಕ್ಕೆ ಹೋಗ್ರಿ ಗೈಸ್. ಗಾಡಿ ಸೇಲಾಗಿ ಶೋಲ್ಡಾಗಿ ಹೋಗ್ತೈತೆ ನೋಡ್ರಿ ತಗೊಂಡು. ನೋಡ್ರಿ ಗೈಸ್, ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಇದೇ ಥರ ಗಾಡಿಗಳು ತರ್ತಾ ಇರ್ತೀನಿ. ಫಾಲೋ ಮಾಡ್ಕೊಳ್ರಿ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ರೈಡ್ ಸೇಫ್ ಗೈಸ್.